ಸದಾನಂದ ಗೌಡರು ನನ್ನದಲ್ಲ ಅಂತ ಅವರು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ ಮೇಲೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನು ಬೇರೆ ಸ್ಪಷ್ಟನೆ ಅವಶ್ಯಕತೆ ಏನಿದೆ. ಅವರೇ ಹೇಳಿದ್ದಾರೆ ತನಿಖೆ ಆಗಲಿ, ನಾನು ಯಾರ ಜೊತೆಲೂ ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಮಗೂ ಗೊತ್ತಿಲ್ಲ ಆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಯಾರು ಅಂತ ಹೇಳಿ. ಮಾಧ್ಯಮಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ ನೀವು. ನಮಗಂತೂ ಗೊತ್ತಿಲ್ಲ ಯಾರು ಪ್ರದೀಪ್ ಅಂತ, ನಮಗಂತೂ ಗೊತ್ತಿಲ್ಲ. ಪಕ್ಷದ ನಾಯಕರ ನಡುವೆ ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ಮಾತಿದೆ. ಇವರಿಗೆ ಆ ಪ್ರಕರಣ ಸಂಬಂಧಪಟ್ಟಾಗೆ ಎಸ್ ಆರ್ ವಿಶ್ವನಾಥ್ ಒಂದು ಒಂದಿದೆ, ಸುಧಾಕರ್ ಅವರು ಒಂದಿದೆ. ಯಾಕೆ ಈ ರೀತಿ ಬದಲಾವಣೆಗಳಾಗ್ತಾ ಇದೆ? ಸೂಚನೆ ಕೊಟ್ಟರು ಕೂಡ ಹೊರಗಡೆ ಹಾಗೆ ಉಳಿದಿದೆ ಅಂತ. ಒಕ್ಕಲಿಗ ನಾಯಕರಲ್ಲೇ ಎಲ್ಲವೂ ಕಡೆ ಭಿನ್ನಮತ ಇದೆ, ಪರಸ್ಪರ ಕಾಲೇಜುಗೊಳ್ತಾರೆ ಅಂತ. ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡಕ್ಕೆ ಬಯಸಲ್ಲ. ಇದು ಎಲ್ಲ ಕಾಲಕ್ಕೂ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಒಗ್ಗಟ್ಟು, ವಿಷಯಾಧಾರಿತವಾಗಿ ಹೋರಾಟ, ಒಗ್ಗಟ್ಟು ಮಾತ್ರ ನಮ್ಮನ್ನು ಬೆಳೆಸಬಲ್ಲದು ಮತ್ತು ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದು. ಅದಿಲ್ಲದೆ ಇದ್ರೆ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟೇ ಹೇಳಕ್ ಬಯಸ್ತೀನಿ. ವಿಚಾರದಲ್ಲಿ ಬಿಜೆಪಿ ಮೌನ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡೋದು. ಇವತ್ತಿಗೂ ಕೂಡ ಪ್ರಧಾನಿಗಳು ಮನ್ ಕಿ ಬಾತ್ ಮಾಡ್ತಾರೆ. ಅಯೋಧ್ಯೆಯ ವಿಚಾರದಲ್ಲೂ ಕೂಡ ಹಂದೀಕರಣದ ಬಗ್ಗೆ ಮಾತಾಡ್ಬೋದಲ್ಲ, ಅವರು ಹೊಣೆಯನ್ನು ಹೊತ್ಕೋಬೋದಲ್ಲ. ಅವರು ಮನ್ ಕಿ ಬಾತ್ ಅನ್ನು ಕೇಳಲಿ ಸ್ವಲ್ಪ. ಮನ್ ಕಿ ಬಾತ್ನಲ್ಲಿ ಒಳ್ಳೆಯ ಸಂಗತಿಗಳನ್ನು ಹಂಚಿಕೊಳ್ತಾರೆ. ದೇಶದಾದ್ಯಂತ ಸಾಮಾನ್ಯ ಜನ ಮಾಡುವ ಒಳ್ಳೆಯ ಸಂಗತಿಗಳನ್ನು ಜನಸಾಮಾನ್ಯರಿಗೆ ಪ್ರೇರಣೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಹಂಚಿಕೊಳ್ತಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿ ನಾವೀಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ? ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ. ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ₹1 ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಕನಸು ನೆನಸಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡಿತು. 8ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ವಶಕ್ಕೆ ತಗೊಟ್ಕೊಳ್ತು, ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಬುಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿನ ಮುಟ್ಟುಗೋಲು ಹಾಕೊಂಡಿದ್ದಾರೆ? ಏನ್ ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರನ್ನ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಕಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದ್ರೆ
ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಬದಲಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡಿದ್ರು. ಊಟಿ ಕೇಸ್ ಏನಿದೆ ಸರ್, ಅಲ್ಲಿ SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡುವಂತ ಅಧಿಕಾರಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವಂತ ಅಧಿಕಾರಿ ಕೂಡ ಅಲ್ಲಿ ಟ್ರಸ್ಟಿನೇ ಆಗಿದ್ದಾರೆ. ಎಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಇದು ವರದಿ ಬರುತ್ತೆ, ಏನಿದ್ರು ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ವರದಿ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಅವರ ಆರೋಪ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬಹುಶಃ ನಿಮಗೂ ಒಂದು 40 ಮೇಲೆ ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರ? ಒಂದು ದಿನ ತಮ್ಮ ಕಳಕಳಿ ನೀವು ವ್ಯಕ್ತಪಡಿಸಿದ್ರ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ಮ ತಂದೆಯವರಾದ್ರೂ ವ್ಯಕ್ತಪಡಿಸಿದ್ರ? ನಾವೆಲ್ಲ ನಮ್ಮ ಜೀವನದ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು, ಕಾಂಗ್ರೆಸ್ನವರು. ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ನೀವು ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ನೀವೇನ್ ತನಿಖೆ ಇಲ್ಲಿ ಬಗ್ಗೆ ಹೇಳಿ. ಈಗ ನಿಮ್ಮ ಕೈಯಲ್ಲಿ ವ್ಯಾಪ್ತಿ ಇದೆ, ಅಧಿಕಾರದ ವ್ಯಾಪ್ತಿ ಇದೆ. ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದಿರೋರ ಬಗ್ಗೆ ಏನ್ ತನಿಖೆ ನಡೆಸ್ತಾ ಇದ್ದೀರಿ? ವಕ್ ಪ್ರಾಪರ್ಟಿ ಲೂಟಿ ಹೊಡೆದಿರೋರ ಬಗ್ಗೆ ನೀವೇನ್ ತನಿಖೆ ನಡೆಸ್ತಾ ಇದ್ದೀರಿ? ಉತ್ತರ ಪ್ರದೇಶದ ಲಾ ಅಂಡ್ ಆರ್ಡರ್ನ ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ ಕೆಪಾಸಿಟಿನ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ ಸಾಮರ್ಥ್ಯ ಆಗಬಾರದು. ಲವ್ ಜಿಹಾದ್ ಪ್ರಕರಣಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ ಯಾಕೆ? ಸೆಲೆಕ್ಟಿವ್ ಆಗಿದ್ದೀರಿ? ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಒಂದು ಸಣ್ಣ ಕಾರಣಕ್ಕೆ ಹಲ್ಲೆ ನಡೆಯುತ್ತೆ. ನೀವ್ಯಾಕೆ ಇನ್ನು ಬಂಧಿಸಿಲ್ಲ? ಅಂದ್ರೆ ನಿಮ್ಮ ಸಾಮರ್ಥ್ಯದ ಪ್ರಕಟೀಕರಣ ಹಿಂದೂ ಕಾರ್ಯಕರ್ತರಾದ್ರೆ ಮಾತ್ರ ಅವ್ರ ಮೇಲೆ ಬಹಳ ಪೌರುಷ ತೋರಿಸೋದಕ್ಕ ನಿಮ್ಗಿರೋದು? ಯಾಕೆ ಸುಮ್ಮನೆ ಇದ್ದೀರಿ? ನೀವು ಟ್ವಿಟರ್ ಅಲ್ಲಿ ಚೆನ್ನಾಗಿ ಆಕ್ಟಿವ್ ಇದ್ದೀರಿ, ಒಳ್ಳೇದೇ. ನಿಮ್ಮ ಖಾತೆಯಲ್ಲೂ ಸ್ವಲ್ಪ ಆಕ್ಟಿವ್ ಆಗಿ, ನೀವು ಗೃಹ ಮಂತ್ರಿಯಾಗಿ ಸ್ವಲ್ಪ ಸಕ್ರಿಯವಾಗಿ. ರಾಜಕೀಯ ಹೇಳಿಕೆ ಕೊಡೋಕೆ ಮಾತ್ರ ಗೃಹ ಮಂತ್ರಿ ಸ್ಥಾನ ಅಂತ ಅನ್ಕೋಬೇಡಿ. ಇಲ್ಲಿ ಡ್ರಗ್ಸು, ಅತ್ಯಾಚಾರ, ಕೊಲೆ, ಕಾನೂನಿನ ಬಗ್ಗೆ ಭಯನೇ ಇಲ್ಲದೆ ಇರುವಂತ ವಾತಾವರಣ, ಗುಂಡಾಗಳು, ಇದನ್ನೆಲ್ಲ ನಿಯಂತ್ರಿಸಿ. ಇವೆಲ್ಲ ನಿಮ್ಮ ವ್ಯಾಪ್ತಿಯೊಳಗೆ ಬರ್ತವೆ. ಈ ಮಟ್ಕ, ಕ್ರಿಕೆಟ್ ಬೆಟ್ಟಿಂಗು, ಕ್ಲಬ್ಗಳು, ಇವೆಲ್ಲ ನಿಮ್ಮ ವ್ಯಾಪ್ತಿಗೆ ಬರ್ತವೆ. ಮರ್ತು ಬಿಟ್ಟಿದ್ದೀರಿ ನೀವು. ಈ ಗೃಹ ಸಚಿವರ ವ್ಯಾಪ್ತಿಗೆ ಬರ್ತವೆ ಇವೆಲ್ಲ. ಹೂ ಇಸ್ ಆನ್ಸರಬಲ್ ಅಂದ್ರೆ ಯು ಆರ್ ದ ಆನ್ಸರಬಲ್. ನೀವೇ ಉತ್ತರ ಕೊಡಬೇಕಾದವರು. ಅದನ್ನು ಉತ್ತರ ಕೊಡಬೇಕಾದವರು ಇನ್ಯಾರು ಅಂತ ನೀವ್ಯಾಕೆ ಭಾವಿಸ್ತೀರಿ? ಬಿಜೆಪಿಯಲ್ಲಿ ಒಂದಿಷ್ಟು ಒಳ ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಹಿರಂಗಾಗಿ ಜನರು ಗೊತ್ತಾಗಿರೋದ್ರಿಂದ RSS ಕಚೇರಿಯಲ್ಲಿ 3 ಗಂಟೆಗೆ ಒಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೂ ಈಗಲೇ ಇರಬೇಕು. ನನಗೇನು ಮಾಹಿತಿ ಇಲ್ಲ. ನನಗೆ ಯಾವ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ. ನಮ್ಮ ಸ್ನೇಹಿತರಿಗೆ, ಸಾರ್ವಜನಿಕರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ ಅಂಥೇಳಿ ಒಂದು ಭಾವನೆ ಇದೆ. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದ್ರೊಳಗೆ ಮಾಧ್ಯಮದ ಪಾತ್ರ ಬಹಳ ದೊಡ್ಡದು. ಆ ಈ ಒಂದು ಪ್ರಜಾಪ್ರಭುತ್ವದ ಶಕ್ತಿಯಾಗಿರ್ತಕ್ಕಂಥ ಪತ್ರಿಕಾ ರಂಗಕ್ಕೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು.